ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಇಂದು ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಮತ್ತು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ 1ನೇ ತರಗತಿ ವಿದ್ಯಾರ್ಥಿನಿಯರಿಂದ ಸ್ವಾಮಿ ವಿವೇಕಾನಂದರ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಮತ್ತು ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳು ವಿಚಾರಗಳು ಅವರ ಬಾಲ್ಯ ಜೀವನದ ವಿವರವಾದ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದರ ಮೂಲಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಕ್ತಾಯಗೊಳಿಸಲಾಯಿತು. ಯಾರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ? ಜನ್ಮ ದಿನಾಚರಣೆ ಅಂದರೆ ಏನು ಗೊತ್ತಾ? ನಿಮ್ಮ ಬರ್ತ್ಡೇಗಳನ್ನು ಆಚರಣೆ ಮಾಡ್ಕೋತಿದ್ದೀರಿ, ಹೌದಾ ಅಲ್ವೋ? ಅದೇ ಥರ ನಾವಿವತ್ತು ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಷ್ಟನೇ ಹುಟ್ಟುಹಬ್ಬ? 163ನೇ ಹುಟ್ಟುಹಬ್ಬ. 163ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು 1863 ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ಯಾರ ಮಗನಾಗಿ ಅಂದರೆ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯ ಮಗನಾಗಿ ಜನಿಸ್ತಾನೆ. ಇವರಿಗೆ ಭಾಳ ದಿನ ಮಕ್ಕಳಾಗಿರಂಗಿಲ್ಲ. ಯಾರಿಗೆ? ಭುವನೇಶ್ವರಿ ದೇವಿಗೆ ಮತ್ತು ವಿಶ್ವನಾಥ ದತ್ತರಿಗೆ ಭಾಳ ದಿನ ಮಕ್ಕಳಾಗಿರಂಗಿಲ್ಲ. ಹಾಗಾಗಿ ವಿಶ್ವೇಶ್ವರ ಎಂಬ ದೇವರಿಗೆ ನಡ್ಕೊಂಡು ವಿವೇಕಾನಂದರು ಹುಟ್ಟಿರ್ತಾರೆ. ಇವನ ಮೊದಲ ಹೆಸರು ಏನಂದರೆ ವಿಶ್ವನಾಥ ದತ್ತ. ಇವರ ಮೊದಲ ಹೆಸರು ಏನಂದರೆ ವಿಶ್ವನಾಥ ದತ್ತ. ಹಾಗಾಗಿ ಇವನ್ನೆಲ್ಲರೂ ವಿಶ್ವನಾಥ ದತ್ತ ಅಂತ ಕರೀತಾ ಇದ್ರು ಇವರ ಬಾಲ್ಯದಲ್ಲಿ ಇರಬೇಕಾದ್ರೆ. ಆಮೇಲೆ ಇವರಿಗೆ ವಿವೇಕಾನಂದ ಸ್ವಾಮಿ ಅಂತ ಹೆಸರು ಬಂತು. ಅದಕ್ಕಿಂತ ಮುಂಚೆ ಇವರು ಚಿಕ್ಕಂದಿನಿಂದಲೇ ಭಾಳ ಹುಮ್ಮಸ್ಸಿನಿಂದ ಬೆಳೆದಿದ್ರು. ಇವನಿಗೆ ಸಣ್ಣವನಿರಬೇಕಾದ್ರೆ ಇವ್ರ ತಾಯಿ ಊಟ ಮಾಡಿಸ್ಬೇಕಾದ್ರೆ ಎಲ್ಗಾದ್ರೂ ಕಳಿಸ್ಬೇಕಾದ್ರೆ ಏನು ಮಾಡ್ತಾ ಇದ್ರು? ನೀತಿಕತೆಗಳನ್ನು ಹೇಳ್ತಾ ಇದ್ರು. ಎಂಥ ನೀತಿಕತೆಗಳನ್ನು ಹೇಳ್ತಾ ಇದ್ರು ಅಂದರೆ ರಾಮಾಯಣ ಮಹಾಭಾರತ ಅಂತಹ ನೀತಿಕತೆಗಳನ್ನು ಹೇಳಿ ಇವರ ತಾಯಿ ವಿವೇಕಾನಂದರನ್ನ ಬೆಳೆಸಿದ್ರು. ಅಷ್ಟೇ ಉತ್ಸುಕರಾಗಿರ್ತಾ ಇದ್ರು, ಯಾವಾಗಲೂ ಮಂದಸ್ಮಿತರಾಗಿರ್ತಾ ಇದ್ರು. ಇವರ ಕಣ್ಣಲ್ಲಿರುವಂತಹ ತೇಜಸ್ಸನ್ನು ನೋಡಿದರೆ ಯಾರಿಗಾದರೂ ಸ್ಫೂರ್ತಿದಾಯಕವಾಗಿ ಹುಟ್ಟುವಂಥ ಚುಂಬನ ಅವರ ಕಣ್ಣಲ್ಲಿತ್ತು. ನೀವು ಅವ್ರ ಕಣ್ಣುಗಳನ್ನು ಅಬ್ಸರ್ವ್ ಮಾಡಿರಿ, ನೀವು ಅವರ ಕಣ್ಣನ್ನು ಅಷ್ಟೇ ಅಬ್ಸರ್ವ್ ಮಾಡಿರಿ, ಎಷ್ಟು ಕಣ್ಣಲ್ಲಿರುವಂತಹ ತೇಜಸ್ಸನ್ನು ನೋಡ್ರಿ, ಎಷ್ಟು ಉತ್ಸುಕರಾಗಿದ್ರು ಅಂದರೆ ಜನರಿಗೆ ಅಷ್ಟು ಆಶಾದಾಯಕವಾಗಿ ಮೆಸೇಜ್ಗಳನ್ನು ಕೊಡ್ತಾ ಇದ್ರು. ಚಿಕ್ಕಂದಿನಿಂದಲೇ ಇವರು ಸಮಾಜದಲ್ಲಿ ನಡೀತಕ್ಕಂಥ ಮೂಢನಂಬಿಕೆ ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಪಿಡುಗುಗಳನ್ನು ಹೋಗಲಾಡಿಸ್ಲಿಕ್ಕೆ ಭಾಳ ಹೋರಾಟವನ್ನು ಮಾಡಿದರು. ಅದಲ್ಲದೆ ಇವರ ಗುರುಗಳು ಯಾರಾಗಿದ್ರು ಗೊತ್ತಾ? ರಾಮಕೃಷ್ಣ ಪರಮಹಂಸರಾಗಿದ್ದರು. ಇವರ ಜೊತೆಗೂಡಿ ಏನು ಮಾಡ್ತಾರೆ ಇವರು? ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1873ರಲ್ಲಿ ಈ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದರ ಧ್ಯೇಯ ಏನಾಗಿರುತ್ತೆ ಅಂದರೆ ವರ್ಕ್ ಈಸ್ ವರ್ಕ್ಶಿಪ್. ಅಂದರೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ವರ್ಕ್ ಈಸ್ ವರ್ಕ್ಶಿಪ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂದರೆ ಕಾಯಕವೇ ಕೈಲಾಸ. ನಾವೇನು ಮಾಡಬೇಕು? ಫಸ್ಟು ಕಾಯಕವನ್ನು ಮಾಡಬೇಕು, ಆಮೇಲೆ ಕೈಲಾಸದಲ್ಲಿ ನಮಗೆ ಸಿಗುವಂಥ ಸುಖವನ್ನು ನೋಡಬೇಕು. ಫಸ್ಟು ಕಾಯಕನೇ ಮಾಡ್ದಾನೆ ನಮಗೆ ಸುಖ ಕೊಡು ಅಂದರೆ ದೇವ್ರು ಕೊಡ್ತಾನಾ? ಇಲ್ಲ ಅಲ್ವಾ? ನಾವು ಫಸ್ಟ್ ಏನು ಮಾಡಬೇಕು? ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡದೆ ನಮಗೇನು ಫಲವನ್ನು ಸಿಗೋದಿಲ್ಲ. ನಾವು ಯಾವುದಾದ್ರೂ ಕಾಂಪಿಟೇಷನ್ನಲ್ಲಿ ಭಾಗವಹಿಸಬೇಕಾದ್ರೆ ನಾನು ಸೋತ್ಬಿಡ್ತೀನಿ ಅಂತ ಅಂದ್ಕೊಂಡು ಭಾಗವಹಿಸಬಾರ್ದು. ನಾನು ಸೋಲಿ ಗೆಲ್ಲಲಿ ಅದು ಸೆಕೆಂಡ್ರಿ, ಹೌದು ಅಲ್ವೋ? ನಾನು ಸೋಲ್ತೀನಿ ಗೆಲ್ತೀನಿ ಅನ್ನೋದು ಸೆಕೆಂಡ್ರಿ. ಫಸ್ಟ್ ನಾವೇನು ಮಾಡಬೇಕು? ಆತ್ಮವಿಶ್ವಾಸದಿಂದ, ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸದಿಂದ ನಾವೇನು ಮಾಡಬೇಕು? ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಆಗ ತಾನೇ ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಭೆ ಹೊರಗೆ ಬರಲಿಕ್ಕೆ ಸಾಧ್ಯ, ಹೌದು ಅಲ್ವೋ? ಅಂಜ್ಕೊಂಡು ಮೂಲೆಯಲ್ಲಿ ಕೂತ್ರೆ ನಮ್ಮ Hey.